ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಹದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ. ಬಂಧುಗಳೇ, ಈ ದಿನ ತಾರೀಕು 17/10/2025 ಶುಕ್ರವಾರ, ದಕ್ಷಿಣಾಯನ ಶರದ್ ಋತು, ಶ್ರೀ ವಿಶ್ವವಸು ನಾಮ ಸಂವತ್ಸರದ ಆಶ್ವೇಜ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಈ ದಿನ ನೋಡಿ, ಒಂದು ತುಂಬ ಉತ್ತಮವಾಗಿರ್ತಕ್ಕಂಥ ಮಹಾ ನಕ್ಷತ್ರ ಇದೆ, ಮಕ್ಕೆ ನಕ್ಷತ್ರ ಇರ್ತಕ್ಕಂಥದ್ದು. ಈ ದಿನ ತುಲ ಸಂಕ್ರಮಣನೂ ಕೂಡ ಅಂತಾರೆ. ಏಕಾದಶಿ ಇರೋದರಿಂದ ಒಂದು ಹೊತ್ತು ಉಪವಾಸವನ್ನು ಮಾಡಿ ನೀವು ವಿಷ್ಣು ಆಲಯಕ್ಕೆ ಹೋಗಿ ಬನ್ನಿ. ಈ ದಿನ ಖಂಡಿತವಾಗೂ ಒಳ್ಳೆಯದಾಗುತ್ತೆ. ಯಾರ್ಯಾರು ಈ ದಿನ ಏಕಾದಶಿ ದಿನ ತಾವರೆ ಹೂವು ಎಲ್ಲರೂ ದಯವಿಟ್ಟು ಸಿಕ್ಕಿದ್ರೆ ವಿಷ್ಣು ಆಲಯಕ್ಕೆ ತಗೊಂಡೋಗಿ ಕೊಡಿ. ಯಾಕಂದರೆ ತಾವರೆ ಹೂವದಲ್ಲಿ ತಾಯಿ ಜಗನ್ಮಾತೆ ಕುಂತ್ಕೊಂಡಿರ್ಬೋದು, ಆದರೆ ವಿಷ್ಣುವಿನ ನಾಭಿಸ್ಥಾನವಾಗಿರ್ತಕ್ಕಂಥದ್ದೇ ಅದು. ಅಲ್ಲಿಂದ ಬ್ರಹ್ಮ ಉತ್ಪತ್ತಿಯಾಗಿರ್ತಕ್ಕಂಥದ್ದು, ತನ್ನ ಒಕ್ಕಳಿನಿಂದ ಉತ್ಪತ್ತಿಯಾಗಿರ್ತಕ್ಕಂಥದ್ದು. ಪರಮೇಶ್ವರನ ಒಂದು ವಿಷ್ಣುವಿನ ಸಾನ್ನಿಧ್ಯದಿಂದ ಸೃಷ್ಟಿಸ್ಥಿತಿ ಲಯಕಾರಕರು ಈ ತ್ರಿಮೂರ್ತಿಗಳು ಸೃಷ್ಟಿಯಾಗಿದ್ದೇ ಭಗವಂತನ ಶಿವನಿಂದ. ಆದರೆ ವಿಷ್ಣುವಿನ ನಾಭಸ್ಥಾನದಿಂದ ಬ್ರಹ್ಮ ಉತ್ಪತ್ತಿ ಆಗ್ತಕ್ಕಂಥದ್ದು. ಈ ಏಕಾದಶಿ ದಿನ ವಿಷ್ಣುವಿನ ಆಲಯಕ್ಕೆ ಹೋಗಿ ಬನ್ನಿ, ಖಂಡಿತವಾಗೂ ನಿಮಗೆಲ್ಲ ತುಂಬ ಒಳ್ಳೆಯದಾಗುತ್ತೆ. ಒಳ್ಳೆಯದಾಗಲಿ ನಿಮಗೆ. ಶುಭ ಕಾಲ ಬಂದು 9ರಿಂದ 10:30 ಮಧ್ಯಾಹ್ನ 12 ಗಂಟೆಯಿಂದ 1:30 ಒಳ್ಳೆಯ ಶುಭ ಕಾಲವಿದೆ. ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಬಿಡಿ ಬಂಧುಗಳೇ. ಈ ದಿನ 12 ರಾಶಿ ಕಡೆ ಗಮನ ಕೊಡೋಣ ಬನ್ನಿ. ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸನ್ನು ಪ್ರಾರ್ಥನೆ ಮಾಡುತ್ತಾ, ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಬುಧ ಶುಕ್ರ ಶನಿ ವೇಶ್ಚ ರಾಹುವೇ ಕೇತುವೆ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಜಸೆ ಭೌರವಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತೆಯೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ, ಈ ದಿನ ಮೊದಲಿಗೆ ಮೇಷರಾಶಿಯಾಗಿರ್ತಕ್ಕಂಥವ್ರಿಗೆ ತುಂಬ ಒತ್ತಡ ಆಗ್ತಕ್ಕಂಥ, ತುಂಬ ನೋವಾಗ್ತಕ್ಕಂಥದ್ದು, ತುಂಬ ಪ್ರೀತಿ ಪಾತ್ರರಿಗೆ ನಂಬಿರ್ತಕ್ಕಂಥವ್ರಿಗೆ ಅವರಿಂದ ಮೋಸ ಹೋದಾಗ, ಅವರಿಂದ ತೊಂದರೆಗೊಳಗಾದಾಗ ತುಂಬ ನೋವನ್ನು ಅನಿಸ್ತಕ್ಕಂಥದ್ದು, ಕಣ್ಣೀರಿಡ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಮೇಷರಾಶಿಯವರಿಗೆ. ವೃಷಭ ರಾಶಿಯವರಿಗೆ ಮಿತ್ರತ್ವ, ತುಂಬ ಒಳ್ಳೊಳ್ಳೆ ಸ್ನೇಹಿತರುಗಳು ಸಿಗ್ತಾರೆ ನಿಮಗೆ. ಮಿಥುನ ರಾಶಿಯವರಿಗೆ ಸಂತೃಪ್ತಿಕರವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗ್ತಕ್ಕಂಥ ತುಂಬ ಚೆನ್ನಾಗಿದೆ. ಕಟಕ ರಾಶಿಯವ್ರಿಗಂತೂ ಧೈರ್ಯ ಸಾಹಸದಿಂದ ಕೂಡಿರ್ತೀರಿ, ತುಂಬ ಅಚೀವ್ಮೆಂಟ್ ಮಾಡ್ತೀರಿ ಈ ದಿನ. ಸಿಂಹರಾಶಿಯವರಿಗೆ ಈ ದಿನ ನೀವು ಬೇರೆಯವರಿಗೆ ಹೆಲ್ಪಿಂಗ್ ನೇಚರ್ ಮಾಡ್ತೀರಿ, ತುಂಬ ಸಹಕಾರವನ್ನು ಕೊಡ್ತೀರಿ. ಹಾಗೆ ಕನ್ಯಾ ರಾಶಿಯು ಕೂಡ ಈ ದಿನ ತುಂಬ ಬೇರೆಯವರಿಗೆ ಹೆಲ್ಪಿಂಗ್ ನೇಚರ್ ಮಾಡ್ತೀರಿ, ಖಂಡಿತವಾಗಿ ಒಳ್ಳೆಯದಾಗುತ್ತೆ. ತುಲಾ ರಾಶಿಯವರಿಗೆ ಈ ದಿನ ಬೇರೆಯವರಿಗೆ ಉತ್ತೇಜನ ಕೊಡ್ತಕ್ಕಂಥದ್ದು, ಆಶ್ರಯ ಆಗ್ತಕ್ಕಂಥದ್ದು, ನೀವು ಬೇರೆಯವರಿಗೆ ಸಹಾಯ ಮಾಡ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ ಬಂಧುಗಳೇ. ವೃಶ್ಚಿಕ ರಾಶಿಯವ್ರಿಗಂತೂ ಜಯ ಕಟ್ಟಿಟ್ಟ ಬುತ್ತಿ, ನಿಮಗೆ ತುಂಬ ಒಳ್ಳೆಯ ಯಶಸ್ಸು, ಕೀರ್ತಿ, ಲಾಭ ತರ್ತಕ್ಕಂಥದ್ದು. ಧನುಷು ರಾಶಿಯವ್ರಿಗಂತೂ ಈ ದಿನ ಒಂದು ಸ್ವಲ್ಪ ಮಟ್ಟಿಗೆ ಅಚೀವ್ಮೆಂಟ್ ಮಾಡ್ತೀರಾ, ತುಂಬ ಖುಷಿಯಾಗಿರ್ತೀರ, ಲವಲವಿಕೆಯಾಗಿರ್ತೀರ, ಏನೋ ಒಂದು ಹಿಡ್ದಿದ್ದ ಕೆಲಸ ಸಾಧಿಸ್ತೀರಾ ಅಂತ ಈ ಶಾಸ್ತ್ರ ಹೇಳುತ್ತೆ. ಮಕರ ರಾಶಿಯವರಿಗೆ ಮಹತ್ವವಾಗಿರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು. ನೀವು ತುಂಬ ಶನೇಶ್ವರನ ಬಿಡುಗಡೆ ಆಗ್ತಾ ಇರೋ ಸಂದರ್ಭದಲ್ಲಿ ಒಂದು ಒಳ್ಳೆಯ ಕೆಲಸಗಳಿಗೆ ನೀವು ಕೈ ಹಾಕ್ತಕ್ಕಂಥದ್ದು. ಕುಂಭರಾಶಿಯವರಿಗೆ ಕೀರ್ತಿ, ಯಶಸ್ಸು, ಲಾಭ ತರ್ತಕ್ಕಂಥದ್ದು. ಮಧ್ಯದಲ್ಲಿ ಅಂದರೆ ಮಧ್ಯಾಹ್ನ ಸ್ವಲ್ಪ ಕಿರಿಕಿರಿ ಆಗ್ತಕ್ಕಂಥದ್ದು ನೋಡ್ಕೊಳ್ಳಿ. ಇನ್ನು ಮೀನರಾಶಿಯವ್ರಿಗಂತೂ ಈ ದಿನ ಸ್ವಲ್ಪ ಸ್ಥಾನ ಪಲ್ಲಟನ ಆಗ್ತಕ್ಕಂಥದ್ದು, ಅಂದರೆ ನಿಮಗೆ ಪ್ರೀತಿ ಪಾತ್ರರಾಗಿರೋರು ನಿಮಗೆ ಸ್ಥಾನವನ್ನು ಬದಲಾವಣೆ ಮಾಡ್ತಕ್ಕಂಥದ್ದು, ಒಳ್ಳೆಯ ಗೌರವ ಕೊಡ್ತಕ್ಕಂಥದ್ದು, ಉನ್ನತಿ ಸ್ಥಾನ ಬಡ್ತಿ ಕೊಡ್ತಕ್ಕಂಥದ್ದು ಈ ದಿನ ತುಂಬ ಚೆನ್ನಾಗಿದೆ. ಹೀಗೆ 12 ರಾಶಿಗಳಿಗೆ ಫಲಾಫಲಗಳುಂಟು. ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ನನ್ನ ತಂದೆ ಮಲೈ ಮಹದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಇಡೀ ಲೋಕನೇ ಸುಭಿಕ್ಷಿತವಾಗಿರಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಈ ದಿನ ಶುಕ್ರವಾರ, ನನ್ನ ತಾಯಿ ಜಗನ್ಮಾತೆಯ ಮಹಾಲಕ್ಷ್ಮಿಯ ವಾರ ಆಗಿರೋದ್ರಿಂದ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಜಗದೀಶ್ವರಿಯ ಒಂದು ಕೃಪಾ ಕಟಾಕ್ಷ ಸದಾ ಯಾವತ್ತಿರಲಿ. ವಿಷ್ಣು ಆಲಯಕ್ಕೆ ಏಕಾದಶಿ ಈ ದಿನ ಒಂದು ಉಪವಾಸ ಇದ್ದು ದೇವಾಲಯಕ್ಕೆ ಹೋಗಿ ಬನ್ನಿ. ನಿಮ್ಮ ಮನೆಗಳಲ್ಲಿ ಸಂತೋಷದಾಯಕವಾಗಿರ್ತಕ್ಕಂಥ ವಾತಾವರಣ ಆಗಲಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ.